ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. 2025ರಲ್ಲಿ ರೈಲ್ವೆ ಇನ್ನೊಂದು ಹೊಸದಾದ ನೇಮಕಾತಿಯನ್ನ ನಿಮ್ ಮುಂದಿದ ತಂದಿದೆ ಸ್ನೇಹಿತರೆ. ಯಾರೆಲ್ಲ SLC ITI ಡಿಗ್ರಿ ಯಾರೆಲ್ಲ ಆಗಿದೆಯೋ ಕಂಪ್ಲೀಟ್ ಆಗಿದೆಯೋ ಅವರು ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಈಗಾಗಲೇ ಅಂದ್ರೆ ಶಾರ್ಟ್ ನೋಟ್ಸ್ ಹೊರಗಡೆ ಬಂದಿದೆ ಸ್ನೇಹಿತರೆ. 28ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ಅಪ್ಲಿಕೇಶನ್ ಆಗ್ಬಹುದು, ಏಜ್ ಗ್ರೂಪ್ ಏನಿರ್ತದೆ, ಮತ್ತೆ ಏನೆಲ್ಲ ಮಾಹಿತಿ ಇದರ ಲಭ್ಯವಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸಬೇಕಾದ್ರೆ ಅದಕ್ಕೆ ಮೊಟ್ಟ ಮೊದಲು ಏನ್ ಮಾಡ್ಬೇಕಂದ್ರೆ ಅದರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡಿ ಅದರ ಅನಲೈಸ್ ಮಾಡೋದು ಒಂದು ಪ್ರಮುಖವಾದ ಹೆಜ್ಜೆ ಆಗಿರ್ತದೆ ಸ್ನೇಹಿತರೆ. ಆ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ನಮ್ಮ ವ್ಯೂವರ್ಸ್ ಗೆ ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೀವಿ. ಅಂದ್ರೆ 2005ರಿಂದ ಹಿಡ್ಕೊಂಡು 2022ರವರೆಗೆ ಗ್ರೂಪ್ ಡಿ ಗೆ ನಡೆದಿರ್ತಕ್ಕಂತ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಅಸಿಸ್ಟೆಂಟ್ ಲೋಕೋ ಪೈಲಟ್ ನ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಅದೇ ರೀತಿ ಇತ್ತೀಚೆಗೆ ನಡೆದಂತ RPF ನ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಟೆಕ್ನಿಷಿಯನ್ ಗ್ರೇಡ್ 3 ಯ ಪ್ರಶ್ನೆ ಪತ್ರಿಕೆಗಳು, ಹೀಗೆ ಟೋಟಲ್ ಆಗಿ ಒಟ್ಟು 15 ಸೆಟ್ ಕ್ವಶನ್ ಪೇಪರ್ ಗಳನ್ನ ಎಲ್ಲವೂ ಕನ್ನಡ ಭಾಷೆಯಲ್ಲಿ ಇರ್ತವೆ. ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಕೇವಲ ನಿಮಗೆ 99 ರೂಪಾಯಿಗಳಲ್ಲಿ ನಮ್ಮ ವ್ಯೂವರ್ಸ್ ಗೆ ನಾವು ಏನಂದ್ರೆ ಒಂದು ಪ್ಯಾಕೇಜ್ ಮೂಲಕ ಕೊಡ್ತಾ ಇದೀವಿ. ಇದಕ್ಕೆ ನಿಮ್ಗೆ ಎಲ್ಲರಿಗೂ ಬೇಕಂತಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಳ್ಬಹುದು. ಅದೇ ರೀತಿ NTPC ಯ ಪ್ರಶ್ನೆ ಪತ್ರಗಳು, ಪ್ರೀವಿಯಸ್ ಪ್ರಶ್ನೆ ಪತ್ರಗಳು ಅವೈಲೇಬಲ್ ಇದಾವೆ. ಅವು ಯಾರಿಗ್ ಬೇಕು ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 99 ರೂಪಾಯಿಗಳನ್ನ ಪಾವತಿ ಮಾಡೋದ್ರ ಮೂಲಕ NTPC ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು. ಸ್ಟಡಿ ಮಾಡ್ಲಿಕ್ಕೆ ಸ್ಟಡಿ ಮೆಟೀರಿಯಲ್ ಇದೆ ಅಂತ ನೀವು ಕೇಳಿದ್ರೆ ಇದೇ ಸ್ನೇಹಿತರೆ. ಗ್ರೂಪ್ ಡಿ ಗೆ ಹೆಲ್ಪ್ ಆಗುವಂತ ಅಸಿಸ್ಟೆಂಟ್ ಲೋಕೋ ಪೈಲಟ್, NTPC, ಟೆಕ್ನಿಷಿಯನ್, SSC ಎಲ್ಲ ಎಕ್ಸಾಮ್ ಗಳಿಗೆ ಹೆಲ್ಪ್ ಆಗುವಂತ ಒಂದು ಪ್ಯಾಕೇಜ್ ಅನ್ನ ನಿಮ್ಗೆ ಕೊಡ್ತಾ ಇದ್ವಿ ಸ್ನೇಹಿತರೆ. ಅದೇನಂತಂದ್ರೆ ಜನರಲ್ ಸೈನ್ಸ್, ಈ ಜನರಲ್ ಸೈನ್ಸ್ ಮತ್ತೆ ಕರೆಂಟ್ ಅಫೇರ್ಸ್, ಇಂಡಿಯನ್ ಹಿಸ್ಟ್ರಿ, ಕಾನ್ಸ್ಟಿಟ್ಯೂಷನ್, ಜನರಲ್ ಅವೇರ್ನೆಸ್ ಮತ್ತೆ ಹಳೆಯ ಪ್ರಶ್ನೆ ಪತ್ರಿಕೆಗಳು, ಈ ಎಲ್ಲವನ್ನ ಕೂಡುವಂತ ಒಂದು ಪ್ಯಾಕೇಜ್ ಅನ್ನು ನಿಮ್ಗೆ ಕೊಡ್ತಾ ಇದ್ದೀವಿ. ಜನರಲ್ ಸೈನ್ಸ್ ಅಲ್ಲಿ ಏನಿರ್ತೈತೆ ಅಂದ್ರೆ ಕೆಮಿಸ್ಟ್ರಿ, ಬಯಾಲಜಿ ಮತ್ತೆ ಫಿಸಿಕ್ಸ್, ಈ ಎಲ್ಲದ್ರ ಮೇಲೆ ಎಕ್ಸ್ಪ್ಲೇಷನ್ ಇರ್ತೈತಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಗಳು ಅದರ ಲಾಸ್ಟ್ ಅಲ್ಲಿ ಇರ್ತವೆ. ಇನ್ನಪ್ಪ ಕರೆಂಟ್ ಅಫೇರ್ಸ್ ಅಲ್ಲಿ ಏನಿರ್ತೈತೆ ಅಂದ್ರೆ 2024ರಿಂದ ಹಿಡ್ಕೊಂಡು 2025 ಜನವರಿ ಟು ಮೇ 17 ತಿಂಗಳ ಒಂದು ಅಂದ್ರೆ ಎಕ್ಸ್ಪ್ಲೇಷನ್ ಕರೆಂಟ್ ಅಫೇರ್ಸ್ ನಿಮ್ಗೆ ಸಿಗ್ತದೆ ಇದರಲ್ಲಿ. ಇನ್ನು ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತ ಎಲ್ಲ ಪ್ರಮುಖವಾದಂತ ಮಾಹಿತಿಗಳು, ಪ್ರಮುಖವಾದಂತ ಇಸ್ವಿಗಳಾಗಿರ್ಬೋದು, ಪ್ರಮುಖವಾದ ಕೃತಿ ಮತ್ತೆ ಅದರ ಲೇಖಕರು, ನೀವು ಮೂಲಾಧಾರದಿಂದ ಹಿಡ್ಕೊಂಡು ಆಧುನಿಕ ಭಾರತದವರೆಗೂ ಒಂದು ಎಕ್ಸ್ಪ್ಲೇಷನ್ ಆದಂತ ಹಿಸ್ಟ್ರಿ ನಿಮಗೆ ಸಿಗ್ತಾ ಸ್ನೇಹಿತರೆ. ಅದ್ರ ಜೊತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಪಾರ್ಟೆಂಟ್ ಆದವು ಯಾವುವು ಅಂತಂದ್ರೆ ಪ್ರಮುಖವಾದಂತ ಭಾಗಗಳು, ಪ್ರಮುಖವಾದಂತ ವಿಧಿಗಳು, ಪ್ರಮುಖವಾದಂತ ತಿದ್ದುಪಡಿಗಳು, ಮತ್ತೆ ಸಮವರ್ತಿ ಪಟ್ಟಿ, ಹೀಗೆ ಯಾವ್ಯಾವ ಎಕ್ಸಾಮ್ಗೆ ಬೀಳಬಹುದಂತಾವು ಎಲ್ಲವನ್ನ ಇದು ಒಳಗೊಂಡಿರ್ತದೆ. ಅದನ್ನ ನೆಕ್ಸ್ಟ್ ಏನಂತಂದ್ರೆ ಜನರಲ್ ಅವೇರ್ನೆಸ್ GK ಅಂತ ನಾವ್ ಏನ್ ಕರಿತೀವಲ್ಲ, 2024ರಿಂದ 2025 ಏಪ್ರಿಲ್ ಒಳಗೊಂಡಂತೆ ಏನೆಲ್ಲ ಎಕ್ಸಾಮ್ ಅಲ್ಲಿ ಕೇಳಬಹುದು ಅಂದ್ರೆ ಅಂತಾರಾಷ್ಟ್ರೀಯ ನಾಯಕರು ಯಾರಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತ ಘಟನೆಗಳು, ಭಾರತದ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತೆ ರಾಜ್ಯಪಾಲರುಗಳು, ಅಂದ್ರೆ 2024ರ ಮಂತ್ರಿಮಂಡಲ ಏನೇನಿತ್ತು, ಮತ್ತೆ ಪ್ರಮುಖವಾದಂತ ಘಟನೆಗಳು ಯಾವ್ಯಾವ ಇದಾವೆ, ಅಂತಾರಾಷ್ಟ್ರೀಯ ಘಟನೆಗಳು ಯಾವ್ಯಾವು, ಹೀಗೆ ಮತ್ತೆ ನಮ್ಮ ಸೇನಾ 3 ಸೇನೆಗಳ ಮಾಹಿತಿ, ಈ ಎಲ್ಲವನ್ನ ಒಳಗೊಂಡಂತ ಒಂದು ಪ್ರಮುಖವಾದಂತ ನೋಟ್ಸ್ ನ ಪ್ಯಾಕೇಜ್ ಇರ್ತತಿ. ಇದರ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಗಳು ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಇವು ಯಾರಿಗ್ ಬೇಕೋ ಅವರು ಈ ನಂಬರ್ಗೆ ಮೆಸೇಜ್ ಅನ್ನ ಮಾಡಿ ಇದನ್ನು ತೆಗೆದುಕೊಳ್ಬಹುದು. ಇದರ ಬೆಲೆ ಇವತ್ತಿಗೆ ಎಷ್ಟಂದ್ರೆ 299 ರೂಪಾಯಿಗಳನ್ನು ನಿಗದಿ ಮಾಡಿದೀವಿ. ಯಾರಿಗೆ ಇವೆಲ್ಲವೂ ನೋಟ್ಸ್ ಗಳು ಕನ್ನಡದಲ್ಲೇ ಇರ್ತವೆ, ಯಾರಿಗ್ ಬೇಕೋ ಅವರು 299 ರೂಪಾಯಿಗಳನ್ನ ಪಾವತಿ ಮಾಡಿ ಇದನ್ನ ತೆಗೆದುಕೊಳ್ಬಹುದು. ಸರ್ ಇದ್ರ ಜೊತೆ ಏನಾದ್ರೂ ಬೋನಸ್ ಇಲ್ವಾ ಅಂತ ನೀವು ಕೇಳಿದ್ರಿ ಅಂತಂದ್ರೆ ಬೋನಸ್ ಇದೆ. ಏನಂತಂದ್ರೆ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಬಂದ್ರೆ ನಿಮ್ಗೆ ಫ್ರೀ ಆಗಿ ಕಂಪ್ಯೂಟರ್ ನ ಶಾರ್ಟ್ ನೋಟ್ಸ್ ಅನ್ನ ನಾವು ಕೊಡ್ತಾ ಇದೀವಿ ಸ್ನೇಹಿತರೆ. ಯಾರಿಗ್ ಬೇಕೋ ಅವರು ಈ ನಂಬರ್ ನ ಸೇವ್ ಮಾಡ್ಕೊಂಡು ಇದಕ್ಕೆ 290 ರೂಪಾಯಿಗಳನ್ನ ಪೇ ಮಾಡಿ ಮೆಸೇಜ್ ಮಾಡಿ ಈ ನೋಟ್ಸ್ ಗಳು ನಿಮಗೆ ಸಿಗ್ತಾವೆ. 2-3 ದಿನಗಳ ಹಿಂದೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಒಂದು ಡಿಟೇಲ್ ಆದಂತ ನೋಟಿಫಿಕೇಶನ್ ಬಂದ್ಮೇಲೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ. ಈಗ ಒಂದು ಶಾರ್ಟ್ ನೋಟ್ಸ್ ನ ಮೂಲಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಎಕ್ಸಾಮ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಅಂತಕ್ಕಂತ ಒಂದು ಮಾಹಿತಿಯನ್ನು ನಿಮ್ಗೆ ಕೊಟ್ಟಿದ್ದಾರೆ. ಇದೇ 28 ಜೂನ್ ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಅಂತ ಕೊಟ್ಟಿದ್ದಾರೆ. ಜುಲೈವರೆಗೂ 1 ತಿಂಗಳ ಏನಂತಾರೆ ನಿಮಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಮಯಾವಕಾಶನ ಕೊಟ್ಟಿದ್ದಾರೆ. ನೀವು 2 ರೀತಿಯ ಹುದ್ದೆಗಳನ್ನ ಇದರಲ್ಲಿ ನೀವು ನೋಡಬಹುದು. ಟೆಕ್ನಿಷಿಯನ್ ಗ್ರೇಡ್ 1 ಮತ್ತೆ ಟೆಕ್ನಿಷಿಯನ್ ಗ್ರೇಡ್ 3, ಈ 2 ರೀತಿಯ ಹುದ್ದೆಗಳು ಇದರಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಾವೆ. ಇಲ್ಲಿ ಇವಕ್ಕೆಲ್ಲ ಏನಪ್ಪಾ ಅಂತಂದ್ರೆ ನೀವು ಯಾರೆಲ್ಲ 18ರಿಂದ ಹಿಡ್ಕೊಂಡು 33 ವರ್ಷದ ಏಜ್ ಗ್ರೂಪ್ ಅಲ್ಲಿ ಇದ್ರು ಅವರು ಟೆಕ್ನಿಷಿಯನ್ ಗ್ರೇಡ್ 1 ಗೆ ಹಾಕ್ಬಹುದು. ಇನ್ನು ಯಾರೆಲ್ಲ 18ರಿಂದ 30 ಇದಿರೋ ಅವರು ಏನಂತಂದ್ರೆ ಟೆಕ್ನಿಷಿಯನ್ ಗ್ರೇಡ್ 3 ಗೆ ಅಪ್ಲಿಕೇಶನ್ ಹಾಕ್ಬಹುದು ಸ್ನೇಹಿತರೆ. ಇಲ್ಲಿ 6118 ಹುದ್ದೆಗಳನ್ನ ಕ್ವಾಲಿಫೈ ಮಾಡಿದ್ದಾರೆ. ನೀವು ಇಲ್ಲಿ ನೋಡಬಹುದು ಸ್ನೇಹಿತರೆ. ಇಲ್ಲಿ ಇಷ್ಟೇ ಮಾಹಿತಿಯನ್ನ ಇದರಲ್ಲಿ ಏನ್ ಕೊಡ್ತಾರೆ ಅಂತಂದ್ರೆ ಕೊಡ್ತಾರೆ. ಇದೇನಂದ್ರೆ ಈಚ್ ಕ್ಯಾಂಡಿಡೇಟ್ ಈಸ್ ಅಲೌಡ್ ಅಪ್ಲೈ ಟು ಒನ್
RRB ಅಂದ್ರೆ ಒಂದೇ RRB ಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗ್ತದೆ. ನೀವು ಬೇರೆ ಬೇರೆ RRB ಗಳಿಗೆ ಬೇರೆ ಬೇರೆ ರೀತಿಯ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರುದಿಲ್ಲ ಅಂತ ಹೇಳಿದ್ದಾರೆ. ಇದರಲ್ಲಿ ಏನಂತಂದ್ರೆ ಇಷ್ಟೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದೇನೊಂದು ಈ ಡಿಟೇಲ್ ಆದಂತ ನೋಟಿಫಿಕೇಶನ್ ಬರ್ಬೇಕು, ಅದು ಮುಂದೆ ಬರ್ತದೆ. ಈಗ ನಾವ್ ಏನ್ ಮಾಡೋಣ ಅಂತಂದ್ರೆ ಹೋಸಲ ಏನ್ ಕಾಲ್ಫಾರ್ಮ್ ಆಗಿತ್ತಲ್ಲ ಅದರ ಒಂದು ನೋಟಿಫಿಕೇಶನ್ ಇದೆ, ಅದನ್ನ ನಾವು ಅನಲೈಸ್ ಮಾಡೋದ್ರ ಮೂಲಕ ನೋಡ್ಬೋದು ಸ್ನೇಹಿತರೆ. ಅದು ಯಾವ ರೀತಿ ಇದೆ ಅದನ್ನ ನೋಡೋಣ. ಇಲ್ಲಿ ನೋಡ್ಬೋದು ಹೋಸಲ 2024 ಏನ್ ಕಾಲ್ ಆಗಿತ್ತಲ್ಲ ಅದೇ ಸೇಮ್ ನೋಟಿಫಿಕೇಶನ್, ನಿಮ್ ಜಾಸ್ತಿ ಏನ್ ಡಿಫ್ರೆನ್ಸ್ ಆಗುದಿಲ್ಲ. ಅದೇ ರೀತಿಯ ನೋಟಿಫಿಕೇಶನ್ ಅನ್ನ ಕರೀತಾರೆ. ನಾನು ಅವಾಗಲೇ ಹೇಳಿದಾಗ ಏನಂತಂದ್ರೆ 18 ರಿಂದ 33 ಏಜ್ ಗ್ರೂಪ್ ಅಲ್ಲಿ ಯಾರಿದ್ರೆ ಅವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಏಜ್ ಕನ್ಸೆಷನ್ ಸಹ ಇದಕ್ಕೆ ಕೊಟ್ಟಿರ್ತಾರೆ. ಏಜ್ ಕನ್ಸೆಷನ್ ಯಾರ್ಯಾರಿಗಿದೆ, SC ST ಅವ್ರಿಗೆ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು. SC ST ಅವ್ರಿಗೆ 5 ವರ್ಷ ಕನ್ಸೆಷನ್ ಕೊಟ್ಟಿರ್ತಾರೆ. ಅದೇ ರೀತಿ ಟೋಟಲ್ ಆಗಿ OBC ಅವ್ರಿಗೆ 3 ವರ್ಷ ಕನ್ಸೆಷನ್ ಇರ್ತೈತಿ. ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ 3 ವರ್ಷ ಇರ್ತೈತಿ. ಆಮೇಲೆ OBC ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ 6 ವರ್ಷ ಇರ್ತೈತಿ. ಹೀಗೆ ಪ್ರತಿಯೊಂದಕ್ಕೂ ಕೊಡ್ತೈತಿ. ಇದನ್ನ ಡಿಟೇಲ್ ಆದಂತದ್ದು ಬಂದ್ಮೇಲೆ ನಾವು ಎಕ್ಸ್ಪ್ಲೇಷನ್ ಅನ್ನ ನೋಡೋಣ ಸ್ನೇಹಿತರೆ. ಇದು 2024 ಬಿಟ್ಟಿರೋದು. ನಾನು ನಿಮ್ಗೆ ಇದೇ ಸೇಮ್ ಇರುತ್ತೆ, ಆಲ್ಮೋಸ್ಟ್ ಏನ್ ಚೇಂಜ್ ಆಗುದಿಲ್ಲ. ಅದನ್ನೇ ನಿಮ್ಗೆ ತೋರಿಸಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇನ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾವ್ ಇನ್ನೊಂದು ನೋಡ್ಬೇಕಂದ್ರೆ ಇದ್ರ ಎಕ್ಸಾಮ್ ಫೀ ಎಷ್ಟು ಇರ್ತೈತಿ. ಯಾಕಂದ್ರೆ ಹೋಸಲ ಯಾರು ಇದಕ್ಕೆ ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರಿಗೆಲ್ಲರೂ ಗೊತ್ತಿರ್ತೈತಿ. ಯಾರು ಅಪ್ಲಿಕೇಶನ್ ಹಾಕಿಲ್ಲ ಹೊಸದಾಗಿ ಯಾರು ಹಾಕ್ತಾ ಇದ್ರೆ ಅವ್ರಿಗೆ ಹೇಳೋದಾತಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ನಾರ್ಮಲ್ ಆಗಿ ಜನರಲ್ ಕ್ಯಾಂಡಿಡೇಟ್ ಅವ್ರಿಗೆ ಅಂದ್ರೆ 500 ಎಕ್ಸಾಮ್ ಫೀ ಇರ್ತೈತಿ. SC ST ಎಕ್ಸ್ ಸರ್ವಿಸ್ ಮ್ಯಾನ್, ಫಿಮೇಲ್, ಟ್ರಾನ್ಸ್ಜೆಂಡರ್, OBC ಅವ್ರಿಗೆ ಏನಂತಂದ್ರೆ 250 ಎಕ್ಸಾಮ್ ಫೀಸ್ ಅನ್ನ ನಿಗದಿಪಡಿಸಿರ್ತಾರೆ ಸ್ನೇಹಿತರೆ. ಇಷ್ಟು ಎಕ್ಸಾಮ್ ಫೀ ಅನ್ನ ನೀವು ಕಟ್ಟಬೇಕಾಗ್ತದೆ. ಮತ್ತೇನ್ ಮಾಹಿತಿ ಇದರಲ್ಲಿ ಅವೈಲಬಲ್ ಇದೆ ನಾವು ನೋಡ್ತಾ ಹೋಗೋಣ. ಇನ್ ಡಿಟೇಲ್ ಆದಂತ ನೋಟಿಫಿಕೇಶನ್ ಬರ್ತೈತಿ. ಆದ್ರೆ ಅದಕ್ಕಿಂತ ಮುಂಚೆ ನಾವು ಹೋಸಲ ಏನ್ ಕೊಟ್ಟಿದ್ರ ಅಂತ ಅದನ್ನು ಸ್ವಲ್ಪ ನೋಡಿ ನಾವು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಅಂದ್ರೆ ಎಕ್ಸಾಮ್ ಯಾವ ರೀತಿ ಇರ್ತೈತಿ ಅದನ್ನು ಸಹ ನೋಡ್ತಾ ಹೋಗೋಣ. ಯಾಕಂದ್ರೆ ನಿಮ್ಗೊಂದು ಅಪ್ಲಿಕೇಶನ್ ಆಗೋಕ್ಕಿಂತ ಮುಂಚೆ ಒಂದು ಏನಂತಂದ್ರೆ ಇರಬೇಕು, ಒಂದು ನಾಲೆಜ್ ಇರಬೇಕು. ನೀವು ಇನ್ನು ಎಕ್ಸಾಮ್ ಎಷ್ಟು ಹಂತದಲ್ಲಿ ನಡೀತಾವಪ್ಪ, ಇಲ್ಲಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನ ಕೊಟ್ಟಿದ್ದಾರೆ. 3 ಹಂತದಲ್ಲಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನ ನಡೀತೈತಿ. ಒಂದೇದು ಫಸ್ಟ್ ಗೆ CBT ಇರ್ತತೆ, ಆಮೇಲೆ DV ಇರ್ತತೆ, ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡ್ತಾರೆ. ಆಮೇಲೆ ಮೆಡಿಕಲ್ ಟೆಸ್ಟ್ ಮಾಡೋದ್ರ ಮೂಲಕ ನಿಮ್ಮ ಸೆಲೆಕ್ಷನ್ ಅನ್ನ ಮಾಡ್ಕೋತಾರೆ. ಹಾಗಾದ್ರೆ ಎಕ್ಸಾಮ್ ಯಾವ ರೀತಿ ಇರ್ತತೆ ಅದನ್ನ ನೋಡೋಣ ಬನ್ನಿ. ಯಾವ ರೀತಿ ಎಕ್ಸಾಮ್ ಇರುತ್ತೆ ಇದ್ರದ್ದು ಇಲ್ಲಿ ನೀವು ಡೀಟೇಲ್ ಕೊಟ್ಟಿದ್ದಾರೆ ನೋಡ್ರಿ. ಎಕ್ಸಾಮ್ ಅಲ್ಲಿ 4 ಭಾಗ ಆಗಿ ಇದನ್ನ ಕ್ವಶನ್ ಪೇಪರ್ ನ ನೀವು ಏನ್ ಮಾಡಿದ್ರೆ ಡಿವೈಡ್ ಮಾಡಿರ್ತಾರೆ. ಜನರಲ್ ಅವೇರ್ನೆಸ್, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಬೇಸಿಕ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಆಮೇಲೆ ಮ್ಯಾಥಮೆಟಿಕ್ಸ್, ಆಮೇಲೆ ಬೇಸಿಕ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್. ಇದು ಗ್ರೇಡ್ 1 ಅನ್ಸುತ್ತೆ. ಒಂದೇ ನಿಮಿಷ ಚೆಕ್ ಮಾಡೋಣ. CBT 4 ಸಿಗ್ನಲ್ 1 ಇದು 1 ಯಾರು ಬರಿತಾ ಇದ್ರಲ್ಲ ಅವ್ರಿಗೆ ಈ ರೀತಿ ಏನಂತಂದ್ರೆ ಜನರಲ್ ಅವೇರ್ನೆಸ್ ಇರ್ತದೆ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಕಂಪ್ಯೂಟರ್ ಬೇಸಿಕ್ ಅಪ್ಲಿಕೇಶನ್ಸ್, ಮ್ಯಾಥಮೆಟಿಕ್ಸ್, ಬೇಸಿಕ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್. ಅಂದ್ರೆ ಯಾರೆಲ್ಲ ಗ್ರೇಡ್ 1 ಗೆ ಅಪ್ಲಿಕೇಶನ್ ಹಾಕ್ತಾರೋ ಅವರು ಈ ರೀತಿಯ ಸಿಲೆಬಸ್ ಅನ್ನ ಬರಿಬೇಕಾಗ್ತದೆ. 100 ಕ್ವಶನ್ಗಳ ಮತ್ತು 100 ಏನಂದ್ರೆ ಆನ್ಸರ್ ಏನಂದ್ರೆ ಮಾರ್ಕ್ಸ್ ಗಳ ಎಕ್ಸಾಮ್ ಅನ್ನ ಬರಿಬೇಕಾಗ್ತದೆ. ನೀವು ಇದಕ್ಕೆ 90 ನಿಮಿಷಗಳ ಒಂದು ಸಮಯಾವಕಾಶವನ್ನ ಕೊಟ್ಟಿರ್ತಾರೆ. ಇನ್ನು ಗ್ರೇಡ್ 3 ಯಾವ ರೀತಿ ಇರ್ತೈತಿ ಅದನ್ನು ನೋಡೇ ಬಿಡೋಣ. ಸ್ವಲ್ಪ ಕೆಳಗಡೆ ಹೋಗೋಣ. ಒಂದೇ ನಿಮಿಷ ಹೇಳ್ತಾ ಇದ್ದೀನಿ ನಿಮಗೆ. ಮುಂದೆ ನೆಕ್ಸ್ಟ್ ಬಂದ ತಕ್ಷಣ ಏನು ಡಿಟೇಲ್ ಆದಂತದ್ದು ಹೇಳ್ತೀನಿ. ಇಲ್ಲಿ ನೀವು ನೋಡ್ಬೋದು ಯಾರೆಲ್ಲ ಗ್ರೇಡ್ 3 ಓನ್ಲಿ 10th ಪ್ಲಸ್ ITI ಮಾಡಿದ್ರು ಅಥವಾ ಡಿಪ್ಲೊಮಾ ಮಾಡಿದ್ರು ಅವ್ರ ಅಪ್ಲಿಕೇಶನ್ ಹಾಕ್ಬೋದು ಅಂತದ್ದು. ಇದು ಅವ್ರು ಏನಪ್ಪಾ ಅಂದ್ರೆ ಮ್ಯಾಥಮೆಟಿಕ್ಸ್ ಇರ್ತದೆ 25 ಮಾರ್ಕ್ಸ್, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ 25 ಮಾರ್ಕ್ಸ್ ಇರ್ತೈತೆ, ಜನರಲ್ ಸೈನ್ಸ್ 40 ಮಾರ್ಕ್ಸ್ ಇರ್ತೈತೆ, ಜನರಲ್ ಅವೇರ್ನೆಸ್ 10 ಮಾರ್ಕ್ಸ್ ಇರ್ತದೆ. ಟೋಟಲ್ ಆಗಿ ನಿಮಗೆ 100 ಅಂಕಗಳ ಪರೀಕ್ಷೆಯನ್ನು ನೀವು ಬರಿಬೇಕಾಗಿರ್ತದೆ. ಎಷ್ಟು ಸಮಯಾವಕಾಶ ಕೊಡ್ತಾರೆ ಅಂತಂದ್ರೆ 90 ನಿಮಿಷದ ಸಮಯಾವಕಾಶವನ್ನ ಕೊಡ್ತಾರೆ. ಯಾರಾದ್ರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ರೆ ಅವ್ರಿಗೆ 30 ನಿಮಿಷಗಳ ಎಕ್ಸ್ಟ್ರಾ ಅವಧಿಯನ್ನ ಸಹ ಎಕ್ಸಾಮ್ ಅನ್ನ ಕೊಟ್ಟು ನಿಮಗೆ ಬರ್ಸ್ಲಿಕ್ಕೆ ಅವಕಾಶವನ್ನ ಮಾಡಿ ಕೊಡ್ತಾರೆ ಸ್ನೇಹಿತರೆ. ಈ ರೀತಿಯ ಒಂದು ನೋಟಿಫಿಕೇಶನ್ ಮುಂದೆ ನಿಮ್ ಬರ್ಲಿದೆ. ಈಗ 28ರಿಂದ ಎಕ್ಸಾಮ್ ಸ್ಟಾರ್ಟ್ ಅಂತ ಒಂದು ಶಾರ್ಟ್ ನೋಟ್ ಅನ್ನು ನಿಮ್ ಮುಂದೆ ಬಿಟ್ಟಿದ್ದಾರೆ. ಡಿಟೇಲ್ ಆದಂತ ಎಕ್ಸಾಮ್ ಇನ್ನೇನ್ ಕೆಲವೇ ದಿನಗಳಲ್ಲಿ ಬರ್ತವೆ. ಅದು ಏನೇನಂತ ನಿಮ್ಗೆ ಇನ್ನೊಂದು ಡಿಟೇಲ್ ವಿಡಿಯೋ ಮಾಡಿ ನಾನು ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮ್ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡ್ಕೊಡ್ರಿ. ನಿಮ್ ಆಧಾರ್ ಕಾರ್ಡ್ ನಂಬರ್ ನೀವ್ ಏನಂದ್ರೆ ಅಟ್ಯಾಚ್ ಇರಲಿಲ್ಲ ಅಂತಂದ್ರೆ ಲೀಕ್ ಮಾಡ್ಕೊಡ್ರಿ. ನಿಮ್ಗೆ ಏನ್ ಸರ್ಟಿಫಿಕೇಟ್ ಇರಲಿಲ್ಲ ಅಂದ್ರೆ ನೀವು OBC ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ಇರಲಿಲ್ಲ ಅಂತಂದ್ರೆ ಎಲ್ಲಾ ಕಾಸ್ಟ್ ಸರ್ಟಿಫಿಕೇಟ್ ತಕೊಂಡ್ ರೆಡಿ ಆಗಿರಿ. ಯಾಕಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಏನಂತಂದ್ರೆ ಅವಾಗ ತೊಂದರೆ ಆಗೋದ್ ಬೇಡ. ಈ ರೀತಿಯ ಒಂದು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ರೆ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ. ನಮಸ್ಕಾರ.